ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರಾ, ನಾವು ಗಾಡಿಗೆ ಒಂದು ಸಣ್ಣ ಸ್ಟಿಕ್ಕರಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಕ್ರಿಯೇಟಿವ್ ಥಿಂಕಿಂಗ್ ಏನು ಅಂತ ಮುಂದೆ ಗೊತ್ತಾಗ್ತದೆ. ಏನು ನಾವು ಸ್ಟಿಕ್ಕರಿಂಗ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ವಿ ಅಂತ. ಇನಿಷಿಯಲಿ ಸುಮ್ಮನೆ ಪ್ಲೇನ್ ಆಗಿಡುವ ಅಂದ್ಕೊಂಡ್ವಿ. ದೆನ್ ಒಂದು ಕ್ರಿಯೇಟಿವ್ ಥಿಂಕಿಂಗ್ ನಮ್ಮಿಬ್ಬರಿಗೂ ಒಂದು ಸೇಮ್ ಆಗಿ ಅಂತ ಹೇಳೋದು ಆಸೆ ಆಯ್ತು. ಸೊ ಅದನ್ನೇ ಹಾಕ್ತಿದ್ದೇವೆ. ಸೊ ಬನ್ನಿ ಹೋಗುವ. ನೋಡಿ, ಮೆಟ್ರೋ ನಮ್ಮ ಮನೆಯಿಂದ ಎಷ್ಟು ಹತ್ರ ಇದೆ ಅಂದ್ರೆ ಎಷ್ಟು ಒಂದು 800 ಮೀಟರ್ ಅಲ್ಲಿ ನಿಮ್ಗೆ ನೋಡಿ ಇದು ಕಾಣ್ತದೆ. ಆಲ್ರೆಡಿ ಟ್ರಾಫಿಕ್. ನಾವಿಲ್ಲಿ ವೇಟ್ ಮಾಡಿ ಒಂದು 1 ಮಿನಿಟ್ ಮೇಲೆ ಆಯ್ತು. ಎಲ್ಲಿ ಹೋಗುದು ಪ್ಲಾನ್ ನಾವೀಗ? ಆಕ್ಚುಲಿ ಯಾವ ಸೈಡ್? ಕೆಂಗೇರಿ ಸ್ಯಾಟಲೈಟ್ ಟವರ್ ನೋಡಿಟ್ಟಿದ್ಯಾ? ನೋಡಿಟ್ಟಿದ್ದೀನಿ. ಓಕೆ, ಒಳ್ಳೆ ಉಂಟು. ಓಕೆ, ನೋಡೋಣ. ಗೈಸ್, ಅಲ್ಲೊಬ್ರು ನೋಡಿ ಹೆಲ್ಮೆಟ್ ಹಾಕಿದ್ದು. ಅಂದ್ರೆ ಬ್ಯಾಂಗ್ಳೂರಲ್ಲಿ ಮೆಜಾರಿಟಿ, ನಾನು ನೋಡಿದ್ರೆ ಮೆಜಾರಿಟಿ ಅವ್ರ ಮೇನ್ ಡ್ರೈವರ್ಸ ಚಟ್ಟಿ ತರ ಹೆಲ್ಮೆಟ್ ಹೇಳ್ತೇವೆ ನಾವು, ಚಟ್ಟಿದ್ ಹೇಳ್ತೇವಲ್ಲ, ಹೆಲ್ಮೆಟ್ ಹಾಕ್ತೇವೆ. ಸೊ ಹ್ಯಾಟ್ ಟೈಪ್ ಆಕ್ಚುಲಿ, ಏನು ಸೇಫ್ಟಿ ಇಲ್ಲ ಏನೂ ಇಲ್ಲ. ಸೊ ನಾನು ಕೇಳೋದೇನಂದ್ರೆ, ಅದು ಹಾಕಿದ್ರೆ ಓಕೆ, ಯು ಆರ್ ಎಲಿಜಿಬಲ್, ಎಲ್ರಿ ಹೋಗ್ಬೋದು, ನಿಮಗೆ ಟ್ರಾಫಿಕ್ ಫೈನ್ ಏನು ಸಿಗಲ್ಲ. ಬಟ್ ಇಸ್ ಇಟ್ ರಿಯಲಿ ಸೇಫ್? ನಾವು ಹೆಲ್ಮೆಟ್ ಕನ್ಸಿಡರ್ ಮಾಡುವಾಗ ಫುಲ್ ಹೆಲ್ಮೆಟ್ ಅನ್ನೇ ಕನ್ಸಿಡರ್ ಮಾಡ್ಬೇಕು ಅಲ್ಲ, ಆದ್ರೆ ಮಾತ್ರ ಸೇಫ್ಟಿಗೆ. ಮತ್ತೆ ಹೆಲ್ಮೆಟ್ ಹಾಕ್ಬೇಕು. ನೋಡಿ, ಈಗ ನೋಡಿ ಇಬ್ಬರು ಸಹ ನೋಡಿ ಕರೆಕ್ಟ್ ಟೈಮಿಗೆ ಸಿಕ್ಕಿದ್ರು. ಇಬ್ಬರು ಸಹ ಅದನ್ನೇ ಹಾಕಿದ್ದಾರೆ. ನಾನು ಐ ಆಮ್ ನಾಟ್ ಓಕೆ ವಿತ್ ದಟ್. ನಿಮ್ಮ ಒಪಿನಿಯನ್ ಏನೆಂದು ಕಮೆಂಟ್ ಅಲ್ಲಿ ತಿಳಿಸಿ. ದಿಸ್ ಇಸ್ ಮೈ ಒಪಿನಿಯನ್. ನಾವು ಈ ಸ್ಟಿಕ್ಕರಿಂಗ್ ಅಂಗಡಿಗೆ ಬಂದದ್ದು. ನೋಡಿ, ಆಲ್ರೆಡಿ ಒಂದು ಸ್ಟಿಕ್ಕರಿಂಗ್ ಮಾಡ್ತಾ ಇದ್ದಾರೆ ಈ ಕಾರ್ಗೆ. ಗೈಸ್, ಈ ಕಾರ್ ಇಲ್ಲಿಂದ ಹೋದ್ಮೇಲೆ ನಮ್ಮ ಕಾರು ಅಲ್ಲಿ ಪಾರ್ಕ್ ಮಾಡಿದ್ದೇವೆ ನೋಡಿ, ಅದನ್ನ ಇಲ್ಲಿ ತರಬೇಕು. ಅವ್ರದ್ದು ಹೇಳಿಲ್ಲ, ಅವರು ಆಲ್ ಟೈಪ್ಸ್ ಆಫ್ ಕಸ್ಟಮೈಸ್ಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಗೈಸ್ ನೋಡಿ, ಪ್ರಜ್ವಲ್ ಹೋದ ಗಾಡಿ ತಗೊಂಬರಕ್ಕೆ. ಅಲ್ಲಿ ಒಬ್ರು ಅಂಕಲ್ ಅವ್ರ ಶಾಪ್ ಮುಂದೆ ಇಟ್ಟದಕ್ಕೆ ಯಾವಾಗ ತೆಗಿತೀರಿ ಅಂತ ಕೇಳ್ತಾ ಇದ್ದಾರೆ. ಆಯ್ತು, ಇಲ್ಲಿ ಬಂತು ಈಗ ಇನ್ನೊಂದು ಗಾಡಿ. ಇವಾಗ ಹೇಗಿರ್ತಾನೆ? ನಮ್ದು ಒಂದು ಅದು ಇದಿದೆ ಈ ತರ ಇದೆ. ಸೊ ನಾವು ಫೋಟೋ ಕೊಡ್ತೀನಿ ನಾನು ನಿಮ್ಗೆ. ಸೊ ಅದೇ ತರ ಒಂದು ಇದು ಮಾಡಕ್ಕೆ, ಮತ್ತೊಂದು ಇನ್ಸ್ಟಾಗ್ರಾಮ್, ಎರಡೇ ರೈಟ್ ಸರ್. ಸೊ ಎಷ್ಟು ಸ್ಪೇಸ್ ಕವರ್ ಮಾಡ್ತೀರಾ? ಇದು ರಿಮೂವ್, ಇದೊಂದು ತೆಗ್ಬಿಡಿ, ಅದೊಂದು ತೆಗ್ಬಿಡಿ ನಿಮ್ ಕಡೆಯಿಂದಾನೆ. ಓಕೆನಾ? ಮತ್ತೆ ಓಪನ್ ಮಾಡಿದುಂಟಾ ಐಡಿ? ಸೊ ಹಂಗೆ ಕವರ್ ಮಾಡಿ. ಇದು ರಿಮೂವ್ ಮಾಡಿಬಿಡಿ. ಮುಂದೆ ಏನಾದ್ರು ಹೆಸರಿಗೆ ಮುಂದೆ ಏನ್ ಬೇಡ, ಸದ್ಯಕ್ಕೆ ಇದೊಂದೇ ಇವಾಗ ಪ್ಲಾನ್. ಈಗ ಎಷ್ಟು ಬರುತ್ತೆ ನೋಡಿ? ಮ್ಯಾಕ್ಸಿಮಮ್ ಅಂದ್ರೆ ಒಂದು 9.5 ಇಲ್ಲ 10 ಮಾಡ್ಬೋದು ಸರ್. ಸರ್ ಹೇಳಿ, ಇದಕ್ಕೆ ಸರ್ ನಮಸ್ಕಾರ ಸರ್. ಎಷ್ಟೊತ್ತು ಬರ್ತೀರಾ ಸರ್? ಇದೇ ಇರೋದು. ಇವಾಗ ನಿಮ್ಗೆ ಪ್ರಿಂಟ್ ಇದೆಯಲ್ಲ, ಈ ಪ್ರಿಂಟ್ ನಿಮ್ಗೆ ನಾಳೆ ಕೊಟ್ಟರೆ ಆಗುತ್ತಾ? ಈ ಪ್ರಿಂಟ್ ನಾಳೆಗ? ಯಾಕೆಂದ್ರೆ ಇದು ಸರ್ ಲೆಂತ್ ಇಷ್ಟಿದೆ ಸರ್, ಎಲ್ಲ ಸೇರಿ. ಎಕ್ಸಿಸ್ಟಿಂಗ್ ಇಂದು ಬ್ಲೂ ಹೊಂಡ ಇದು ಡಿಫಾಲ್ಟ್ ಸ್ಟಿಕ್ಕರ್ ಇತ್ತಲ್ಲ, ದಟ್ ವಿ ಆರ್ ರಿಮೂವಿಂಗ್. ನೋಡಿ, ರಿಮೂವ್ ಮಾಡಿದ್ರು. ಅದರ ಬೇಸ್ ಮಾಡ್ತಿರತ್ತಲ್ಲ ಬ್ರೋ, ಇಲ್ಲಾಗೆ ಅದು ಹೋಗುತ್ತೆ ಆಟೋಮೆಟಿಕಲಿ. ಮತ್ತೆ ಯಾಕೆ ಸರ್ ಶೋರೂಮ್ ಅವರು ಅದು ಡಿಮ್ ಆಗ್ಬಿಟ್ಟಿದೆ ಲಾಸ್ಟ್ ಕೇಳೋದು. ರಿಮೂವ್ ಆಯ್ತು. ಪ್ರಜ್ವಲ್ ಕೈಯಲ್ಲಿದೆ ನೋಡಿ ಸ್ಟಿಕ್ಕರ್. ಇದು ಸಿಂಗಲ್ ಹಾಕಿ ಚಾನಲ್ ನೇಮ್ ಹಾಕ್ತೀರಾ? ಫಸ್ಟ್ ಅಲ್ಲಿ ನೇಮ್ ಹಾಕ್ಕೊಡ್ತೀನಿ. ನೇಮ್ ಹಾಕ್ತಾರೆ ಎಲ್ಲ ಇಲ್ಲ ಹಾಕ್ತೀರ ಅಂತ ಹೇಳಿದ್ರೆ ಯೂಟ್ಯೂಬ್ ಫಸ್ಟ್ ಇಲ್ಲ ಇದು ಫಸ್ಟ್ ಹಾಕ್ತೀವಿ. ಗೈಸ್, ಹಾಕ್ತಾ ಇದ್ದೇವೆ ನೋಡಿ. ಸೆಕೆಂಡ್ ಲೈನ್ಗೆ ಸೆಕೆಂಡ್ ಲೈನ್ ನಾನು ಬಿಟ್ಬಿಟ್ರೆ ಅವ್ರು ಇಲ್ಲ ಅಂತೀನಿ. ಕೆಳಗಿದೆ ಮೇಲೆ ಆಯ್ತು, ಅದು ಕೆಳಗಿದೆ ಇಲ್ಲೇ ಇದು ಒಂದು ಲೈನ್ ಬಿಟ್ಬಿಡಲ್ಲ. ಈ ಲೈನ್ ಹಾಕ್ತಾರೆ, ಫೋಟೋ ಹಾಕಿರ್ತದೆ.
Guys, ತುಂಬಾ ಚಂದ ಉಂಟು ನೋಡಿ. Now we are putting YouTube symbol. Yes. Yes. ನೋಡಿ. Yes. Next one is Instagram. ರಾಬಿನ್ ಥಿಯೇಟರ್ ಸರ್ಕಲ್ ಬರುತ್ತೆ, ಆ ಸರ್ಕಲ್ ನೋಡಿರಿ ಕೇಳಿ ಮುಂದೆ. Everyone do follow our Instagram page also. ಇದು ಸೇಮ್ ಅಲ್ಲ ಸ್ಟಿಕರಿಂಗ್, ಇದು ಬರ್ಲಿಕ್ಕಿಲ್ಲ ವಾಟರ್ ಏನಾಗುತ್ತೆ Yes, ಹೇಗೆ ಉಂಟಂತ ಕಮೆಂಟ್ ಮಾಡಿ ಗೈಸ್. ಆಲ್ರೆಡಿ ನೋಡಿ ಟೈಮ್ ಅರೌಂಡ್ 7 o'clock ಆಗ್ತಾ ಬಂತು. 2 sides ನಾವು ಇನ್ಸ್ಟಾಗ್ರಾಮ್ ಲೋಗೋ ಹಾಕ್ತಿದ್ದೇವೆ. ಗೈಸ್ ತುಂಬ ಚಂದ ಬಂದಿದೆ, ನೋಡಿದ್ರೆ ಆಲ್ರೆಡಿ. ಇನ್ನೊಂದು ಪಾರ್ಟ್ ಇಸ್ ಪೆಂಡಿಂಗ್ ಉಂಟು. ನಾವು ಫೋಟೋ ಕಸ್ಟಮೈಸೇಷನ್ ಕೊಟ್ಟಿದ್ದೇವೆ, ಸೊ ಅದು ನಾಳೆ ಬರ್ತದಂತೆ. ಸೊ ಅದು ಕೂಡ ಹಾಕಿ ನಾಳೆ ಎಂಡ್ ಮಾಡ್ತೀನಿ ವ್ಲಾಗ್. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ವಿ ಆರ್ ಹ್ಯಾಪಿ ಅಬೌಟ್ ದ ರಿಸಲ್ಟ್ ಅಲ್ಲ, ಎಕ್ಸ್ಪೆಕ್ಟೆಡ್ ತರದೇ ಇದೆ. ನಾವು ಆಕ್ಚುಲಿ ಮೈಂಡ್ ಅಲ್ಲಿ ಅನ್ಕೊಂಡ ಹಾಗೆ ಕಾಣ್ತಾ ಇದೆ He is too professional actually. ಅಲ್ಲ, ತುಂಬಾ ಚೆನ್ನಾಗಿದೆ. ರಿಸಲ್ಟ್ ಐಡಿಯಾಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ರು ಆಕ್ಚುಲಿ ಅವರು. ಆ ಸೈಡ್ ಐಡಿಯಾ ಅವನೇ ಕೊಟ್ಟಿರೋದು. ನಾವು ಆಕ್ಚುಲಿ ಎಲ್ಲ ಬ್ಯಾಕ್ ಸೈಡ್ ಗೆ ಹಾಕೋ ಪ್ಲಾನ್ ಇತ್ತು, ಬಟ್ ಸೈಡ್ ವಿಂಡೋ ಅಲ್ಲ ಮಿರರ್ ಗೆ, ವಿಂಡೋ ಸೈಡ್ ಗೆ ಹಾಕ್ಸಿದಾನೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಫೈನಲ್ ಔಟ್ಪುಟ್ ಎಲ್ಲ ಆದ್ಮೇಲೆ ನಾಳೆ ನಿಮ್ಗೆ ಒಂದ್ ರೌಂಡ್ ತೋರಿಸ್ತೀವಿ. ಓಕೆ ಗೈಸ್, ಓಕೆ ಗೈಸ್, ಇವಾಗ ಆಕ್ಚುಲಿ ಟೆಂಪಲ್ ಗೋಲಿಗೆ ಉಂಟು ನಮಗೆ. ವಿ ಆರ್ ಗೋಯಿಂಗ್ ಟು ಓಂಕಾರ ಹಿಲ್ಸ್ ನಾವ್. ಲೈಟ್ ಆಫ್ ಮಾಡಿದ್ದು ಪ್ರಜ್ವಲ್. ಸೊ ನಾವು ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಅದನ್ನು ಕೂಡ ಬ್ಲಾಗ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೇವೆ. ಗೈಸ್ ನೋಡಿ, ಟೆಂಪಲ್ಗೆ ವಿ ರೀಚ್ಡ್. ಇದೆ ನೋಡಿ ಓಂಕಾರೇಶ್ವರ ಟೆಂಪಲ್. ಐ ಡೋಂಟ್ ನೋ, ಒಳಗಡೆ ಅಷ್ಟು ತೆಗಿಲಿಕ್ಕೆ ಬಿಡುವುದಿಲ್ಲ, ಬಟ್ ವೆರಿ ಬ್ಯೂಟಿಫುಲ್ ಟೆಂಪಲ್ ಇದು. ಫುಲ್ ಶಿವಲಿಂಗ, ಸೊ ತುಂಬಾ ಶಿವಲಿಂಗ ಇದೆ ಈ ಟೆಂಪಲ್ ಅಲ್ಲಿ. ಸೊ ಹೋಗುವ ನೋಡಿ ಗೈಸ್. ನೋಡಿ, ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನ. ದ್ವಾದಶದಲ್ಲಿ ಅಂತ ಬಂದಿದ್ದೇನೆ. ದ್ವಾದಶದ ಅಂತ 12 ಅಲ್ಲ, ದ್ವಾದಶ ಜ್ಯೋತಿರ್ಲಿಂಗ ಉಂಟು. ನೋಡಿ ಗೈಸ್, ಇದುವೇ ಟೆಂಪಲ್. ಒಳಗಡೆ ಇನ್ನೂ ಚೆನ್ನಾಗಿದೆ, ಬಟ್ ನಾಟ್ ಅಲೌಡ್. ನೋಡಿ, ಫೋಟೋಗ್ರಫಿ ನಾಟ್ ಅಲೌಡ್. ನೋಡಿ ಮೇನ್ ಲಿಂಗ ಗೈಸ್. ನೋಡಿ ಒಳಗಡೆ, ದೇವಸ್ಥಾನದ ಒಳಗಡೆ ವಿಡಿಯೋ ಅಥವಾ ಫೋಟೋಗ್ರಫಿ ಅಲೌಡ್ ಅಲ್ಲ. ನೋಡಿ ಪ್ರಸಾದ ಹೇಗೆ ಸಿಗ್ತದೆ. ದ್ವಾದಶದ 12 ಲಿಂಗಗಳಿರುವ ಪ್ಲೇಸ್ ಗೈಸ್. ಹಾಗೆ ಗೈಸ್, ಈ ಗೋಪುರದ ವ್ಯೂ ನೋಡಿ ಸಖತ್ತಿದೆ. ಇದು ಆಕ್ಚುಲಿ ನಮ್ಮ ಮನೆಯಿಂದ ಕಾಣ್ತದೆ ನಮ್ಗೆ ಈ ಟಾಪ್ ವ್ಯೂ ಮಾತ್ರ. ಇಷ್ಟು ಪೋರ್ಷನ್ ನಮಗೆ ಈ ಥರ ಲೈಟ್ ಕಾಣ್ತದೆ ನಮ್ಮ ಮನೆಯಿಂದನೇ ವಿಂಡೋದಲ್ಲಿ. ಸೊ ಅಷ್ಟು ಹೈಟಲ್ಲಿ ಇದೆ ಇದು. ಸೊ ಸಖತ್ತಿದೆ ಟೆಂಪಲ್ ಇದು. ನೋಡಿ ಮೇನ್ ಗೋಪುರದ ಒಳಗೆ ಇದು ಮೇನ್ ಗೋಪುರ. ಸೊ ಇದು ಹೊರಗಡೆನು ಹೀಗೆ ಸುತ್ತುವರುವಾಗ ಇಲ್ಲಿನೂ ವಿವಿಧ ಶಿವನ ರೂಪಗಳ ಇದು ಇದೆ, ಲಿಂಗಗಳು ಇದೆ. ಇಲ್ಲಿ ತೋರಿಸ್ತೀವಿ ನೋಡಿ. ನೋಡಿ, ಎಸ್ಟರ್ಡೇ ಪೆಂಡಿಂಗ್ ಹೇಳಿದ್ವಲ್ಲ ಅದು ಈ ಫೋಟೋ ನೋಡಿ. ಇದು ಹೀಗೆ ಇದೆ ಆಕ್ಚುಲಿ. ಬ್ಯಾಕ್ ಸೈಡ್ ನಾವು ಈ ತರ ಯೂಟ್ಯೂಬ್ ಚಾನಲ್ ನ ಸ್ಟಿಕ್ಕರಿಂಗ್ ಮಾಡಿದ್ದೇವೆ. ಆಮೇಲೆ ಈ ಕಡೆ ಕಪಲ್ ಕ್ರಶ್ ಇನ್ಸ್ಟಾಗ್ರಾಮ್ ಪೇಜ್ ಬೋತ್ ಸೈಡ್ ಕೂಡ ಹಾಕಿದ್ದೇವೆ. That's it guys. Okay guys, I'm ending this vlog here. Hope you guys like this video. If you guys like this video, please do like, share, comment and subscribe to our channel.
ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಥ್ಯಾಂಕ್ ಯು.